ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದದಲ್ಲಿ ಏನೆಲ್ಲ ಲಾಭ ಭಾರತಕ್ಕೆ ಆಗುತ್ತೆ ಎನ್ನುವಂಥದ್ದು ದೇಶದಾದ್ಯಂತ ಭಾರಿ ಚರ್ಚೆಯಾದಂತಹ ವಿಚಾರ. ಈಗ ಅಮೆರಿಕದ ವೈಟ್ ಹೌಸ್ ಈ ಒಂದು ಡೀಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಫ್ಯಾಕ್ಟ್ ಶೀಟ್ ಅನ್ನ ಪ್ರಕಟಗೊಳಿಸಿದೆ. ಹಾಗಿದ್ರೆ ಅದರಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ, ಭಾರತಕ್ಕೆ ಆಗುವಂತ ಲಾಭ ಏನು ಈ ಒಪ್ಪಂದದಿಂದ, ನೀವೇ ನೋಡಿ. ಭಾರತ ಮತ್ತು ಅಮೆರಿಕದ ನಡುವಿನ ವ್ಯಾಪಾರ ಒಪ್ಪಂದದಲ್ಲಿ ಪರಿಷ್ಕರಣೆ ಮಾಡಲಾಗಿದೆ. ಇದರಲ್ಲಿ ಭಾರತದ ಹಿತಾಸಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಈ ಮೂಲಕ ಭಾರತಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಪರಿಷ್ಕರಣೆ. ಮೋದಿ ಶರಣಾಗಿದ್ದಲ್ಲ, ದೊಡ್ಡಣ್ಣನೇ ಶರಣಾಗಿದ್ದು. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದವು ಈಗ ಭಾರತೀಯ ರೈತರ ಅಸ್ತಿತ್ವದ ಚರ್ಚೆ ಹುಟ್ಟುಹಾಕಿದೆ. ಈ ಒಪ್ಪಂದದ ಮೂಲಕ ಭಾರತದ ಕೃಷಿ ಕ್ಷೇತ್ರವನ್ನ ಸರ್ಕಾರ ಅಮೆರಿಕಾಗೆ ಮಾರ್ಬಿಟ್ಟಿದೆ ಅಂತ ಆರೋಪಿಸಿ ವಿವಿಧ ರೈತ ಸಂಘಟನೆಗಳು ಪ್ರತಿಭಟನೆಗಳಿಗೆ ಸಜ್ಜಾಗಿದ್ವು. ರಾಹುಲ್ ಗಾಂಧಿ ಕೂಡ ಅದನ್ನೇ ಹೇಳಿದ್ರು. I am saying that you have sold India. Are you not ashamed of selling India? Do you have no shame of selling India? You have sold our mother, Bharat Mata. Do you have no shame? ದ್ವಿದಳ ಧಾನ್ಯಗಳು ಉಲ್ಲೇಖ ಕೈಬಿಟ್ಟ ಅಮೆರಿಕ. ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದದಲ್ಲಿ ಭಾರತಕ್ಕೆ ದೊಡ್ಡ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ಭಾರತ ಅಮೆರಿಕ ನಡುವಿನ ತಾತ್ಕಾಲಿಕ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಿಸಿದ ವೈಟ್ ಹೌಸ್ ಪರಿಷ್ಕೃತ ಫ್ಯಾಕ್ಟ್ ಶೀಟ್ ಬಿಡುಗಡೆಗೊಳಿಸಿದ್ದು, ಇದರಲ್ಲಿ ಕೆಲವು ದ್ವಿದಳ ಧಾನ್ಯಗಳು ಎಂಬ ಉಲ್ಲೇಖವನ್ನ ಕೈಬಿಟ್ಟಿರುವುದು ಕಂಡುಬಂದಿದೆ. ಭಾರತವನ್ನ ಮಾರಾಟ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಅಮೆರಿಕದ ಮುಂದೆ ಭಾರತ ಶರಣಾಗಿದೆ ಅಂತ ಆರೋಪ ಮಾಡಿದ್ರು. ಆದರೆ ವಿಪಕ್ಷಗಳ ಆರೋಪವನ್ನ ಮೋದಿ ಸರ್ಕಾರ ಅಲ್ಲಗಳಿತಾ ಇತ್ತು. ಕೃಷಿ ಮತ್ತು ಡೈರಿ ಸೆಕ್ಟರ್ಗಳನ್ನ ತೆರೆದಿಡುವ ಪ್ರಶ್ನೆಯೇ ಇಲ್ಲ, ರೈತರ ಹಿತ ಕಾಪಾಡಿದ್ದೇವೆ ಅಂತ ಮೋದಿಯೇ ಹೇಳಿದ್ರು. ಆದರೂ ರಾಹುಲ್ ಗಾಂಧಿ ಆರೋಪ ಮಾಡ್ತಿದ್ರು. ಕೊನೆಗೆ ಶಂಕದಿಂದಲೇ ತೀರ್ಥ ಬಂದಿದೆ. ಟ್ರಂಪ್ ಸರ್ಕಾರದ ಫ್ಯಾಕ್ಟ್ ಶೀಟ್ನಲ್ಲಿ ಕೃಷಿ ಉತ್ಪನ್ನಗಳೇ ಇಲ್ಲ ಅನ್ನೋದು ಗೊತ್ತಾಗಿದೆ. ವಿಪಕ್ಷಗಳು ಸಂಸತ್ನಲ್ಲಿ ಆಕ್ರೋಶ ಹೊರಹಾಕಿದ್ವು. ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಅಖಿಲ ಭಾರತ ಕಿಸಾನ್ ಸಭಾ ಸೇರಿದಂತೆ ಹಲವಾರು ರೈತ ಸಂಘಟನೆಗಳು ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದವನ್ನ ಟೀಕಿಸಿ ಬಂದ್ ಮಾಡಿದ್ವು. ಆ ಹೋರಾಟ ಫಲ ನೀಡಲಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದದಲ್ಲಿ ಏನೆಲ್ಲ ಲಾಭ ಭಾರತಕ್ಕೆ ಆಗುತ್ತೆ ಎನ್ನುವಂಥದ್ದು ದೇಶದಾದ್ಯಂತ ಭಾರಿ ಚರ್ಚೆಯಾದಂತಹ ವಿಚಾರ. ಈಗ ಅಮೆರಿಕದ ವೈಟ್ ಹೌಸ್ ಈ ಒಂದು ಡೀಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಫ್ಯಾಕ್ಟ್ ಶೀಟ್ ಅನ್ನ ಪ್ರಕಟಗೊಳಿಸಿದೆ. ಹಾಗಿದ್ರೆ ಅದರಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ, ಭಾರತಕ್ಕೆ ಆಗುವಂತ ಲಾಭ ಏನು ಈ ಒಪ್ಪಂದದಿಂದ, ನೀವೇ ನೋಡಿ. ಭಾರತ ಮತ್ತು ಅಮೆರಿಕದ ನಡುವಿನ ವ್ಯಾಪಾರ ಒಪ್ಪಂದದಲ್ಲಿ ಪರಿಷ್ಕರಣೆ ಮಾಡಲಾಗಿದೆ. ಇದರಲ್ಲಿ ಭಾರತದ ಹಿತಾಸಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಈ ಮೂಲಕ ಭಾರತಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಪರಿಷ್ಕರಣೆ. ಮೋದಿ ಶರಣಾಗಿದ್ದಲ್ಲ, ದೊಡ್ಡಣ್ಣನೇ ಶರಣಾಗಿದ್ದು. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದವು ಈಗ ಭಾರತೀಯ ರೈತರ ಅಸ್ತಿತ್ವದ ಚರ್ಚೆ ಹುಟ್ಟುಹಾಕಿದೆ. ಈ ಒಪ್ಪಂದದ ಮೂಲಕ ಭಾರತದ ಕೃಷಿ ಕ್ಷೇತ್ರವನ್ನ ಸರ್ಕಾರ ಅಮೆರಿಕಾಗೆ ಮಾರ್ಬಿಟ್ಟಿದೆ ಅಂತ ಆರೋಪಿಸಿ ವಿವಿಧ ರೈತ ಸಂಘಟನೆಗಳು ಪ್ರತಿಭಟನೆಗಳಿಗೆ ಸಜ್ಜಾಗಿದ್ವು. ರಾಹುಲ್ ಗಾಂಧಿ ಕೂಡ ಅದನ್ನೇ ಹೇಳಿದ್ರು. I am saying that you have sold India. Are you not ashamed of selling India? Do you have no shame of selling India? You have sold our mother, Bharat Mata. Do you have no shame? ದ್ವಿದಳ ಧಾನ್ಯಗಳು ಉಲ್ಲೇಖ ಕೈಬಿಟ್ಟ ಅಮೆರಿಕ.
ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದದಲ್ಲಿ ಭಾರತಕ್ಕೆ ದೊಡ್ಡ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ಭಾರತ ಅಮೆರಿಕ ನಡುವಿನ ತಾತ್ಕಾಲಿಕ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಿಸಿದ ವೈಟ್ ಹೌಸ್ ಪರಿಷ್ಕೃತ ಫ್ಯಾಕ್ಟ್ ಶೀಟ್ ಬಿಡುಗಡೆಗೊಳಿಸಿದ್ದು, ಇದರಲ್ಲಿ ಕೆಲವು ದ್ವಿದಳ ಧಾನ್ಯಗಳು ಎಂಬ ಉಲ್ಲೇಖವನ್ನ ಕೈಬಿಟ್ಟಿರುವುದು ಕಂಡುಬಂದಿದೆ. ಭಾರತವನ್ನ ಮಾರಾಟ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಅಮೆರಿಕದ ಮುಂದೆ ಭಾರತ ಶರಣಾಗಿದೆ ಅಂತ ಆರೋಪ ಮಾಡಿದ್ರು. ಆದರೆ ವಿಪಕ್ಷಗಳ ಆರೋಪವನ್ನ ಮೋದಿ ಸರ್ಕಾರ ಅಲ್ಲಗಳಿತಾ ಇತ್ತು. ಕೃಷಿ ಮತ್ತು ಡೈರಿ ಸೆಕ್ಟರ್ಗಳನ್ನ ತೆರೆದಿಡುವ ಪ್ರಶ್ನೆಯೇ ಇಲ್ಲ, ರೈತರ ಹಿತ ಕಾಪಾಡಿದ್ದೇವೆ ಅಂತ ಮೋದಿಯೇ ಹೇಳಿದ್ರು. ಆದರೂ ರಾಹುಲ್ ಗಾಂಧಿ ಆರೋಪ ಮಾಡ್ತಿದ್ರು. ಕೊನೆಗೆ ಶಂಕದಿಂದಲೇ ತೀರ್ಥ ಬಂದಿದೆ. ಟ್ರಂಪ್ ಸರ್ಕಾರದ ಫ್ಯಾಕ್ಟ್ ಶೀಟ್ನಲ್ಲಿ ಕೃಷಿ ಉತ್ಪನ್ನಗಳೇ ಇಲ್ಲ ಅನ್ನೋದು ಗೊತ್ತಾಗಿದೆ. ವಿಪಕ್ಷಗಳು ಸಂಸತ್ನಲ್ಲಿ ಆಕ್ರೋಶ ಹೊರಹಾಕಿದ್ವು. ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಅಖಿಲ ಭಾರತ ಕಿಸಾನ್ ಸಭಾ ಸೇರಿದಂತೆ ಹಲವಾರು ರೈತ ಸಂಘಟನೆಗಳು ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದವನ್ನ ಟೀಕಿಸಿ ಬಂದ್ ಮಾಡಿದ್ವು. ಆ ಹೋರಾಟ ಫಲ ನೀಡಲಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದದಲ್ಲಿ ಏನೆಲ್ಲ ಲಾಭ ಭಾರತಕ್ಕೆ ಆಗುತ್ತೆ ಎನ್ನುವಂಥದ್ದು ದೇಶದಾದ್ಯಂತ ಭಾರಿ ಚರ್ಚೆಯಾದಂತಹ ವಿಚಾರ. ಈಗ ಅಮೆರಿಕದ ವೈಟ್ ಹೌಸ್ ಈ ಒಂದು ಡೀಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಫ್ಯಾಕ್ಟ್ ಶೀಟ್ ಅನ್ನ ಪ್ರಕಟಗೊಳಿಸಿದೆ. ಹಾಗಿದ್ರೆ ಅದರಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ, ಭಾರತಕ್ಕೆ ಆಗುವಂತ ಲಾಭ ಏನು ಈ ಒಪ್ಪಂದದಿಂದ, ನೀವೇ ನೋಡಿ. ಭಾರತ ಮತ್ತು ಅಮೆರಿಕದ ನಡುವಿನ ವ್ಯಾಪಾರ ಒಪ್ಪಂದದಲ್ಲಿ ಪರಿಷ್ಕರಣೆ ಮಾಡಲಾಗಿದೆ. ಇದರಲ್ಲಿ ಭಾರತದ ಹಿತಾಸಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಈ ಮೂಲಕ ಭಾರತಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಪರಿಷ್ಕರಣೆ. ಮೋದಿ ಶರಣಾಗಿದ್ದಲ್ಲ, ದೊಡ್ಡಣ್ಣನೇ ಶರಣಾಗಿದ್ದು. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದವು ಈಗ ಭಾರತೀಯ ರೈತರ ಅಸ್ತಿತ್ವದ ಚರ್ಚೆ ಹುಟ್ಟುಹಾಕಿದೆ. ಈ ಒಪ್ಪಂದದ ಮೂಲಕ ಭಾರತದ ಕೃಷಿ ಕ್ಷೇತ್ರವನ್ನ ಸರ್ಕಾರ ಅಮೆರಿಕಾಗೆ ಮಾರ್ಬಿಟ್ಟಿದೆ ಅಂತ ಆರೋಪಿಸಿ ವಿವಿಧ ರೈತ ಸಂಘಟನೆಗಳು ಪ್ರತಿಭಟನೆಗಳಿಗೆ ಸಜ್ಜಾಗಿದ್ವು. ರಾಹುಲ್ ಗಾಂಧಿ ಕೂಡ ಅದನ್ನೇ ಹೇಳಿದ್ರು. I am saying that you have sold India. Are you not ashamed of selling India? Do you have no shame of selling India? You have sold our mother, Bharat Mata. Do you have no shame? ದ್ವಿದಳ ಧಾನ್ಯಗಳು ಉಲ್ಲೇಖ ಕೈಬಿಟ್ಟ ಅಮೆರಿಕ. ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದದಲ್ಲಿ ಭಾರತಕ್ಕೆ ದೊಡ್ಡ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ಭಾರತ ಅಮೆರಿಕ ನಡುವಿನ ತಾತ್ಕಾಲಿಕ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಿಸಿದ ವೈಟ್ ಹೌಸ್ ಪರಿಷ್ಕೃತ ಫ್ಯಾಕ್ಟ್ ಶೀಟ್ ಬಿಡುಗಡೆಗೊಳಿಸಿದ್ದು, ಇದರಲ್ಲಿ ಕೆಲವು ದ್ವಿದಳ ಧಾನ್ಯಗಳು ಎಂಬ ಉಲ್ಲೇಖವನ್ನ ಕೈಬಿಟ್ಟಿರುವುದು ಕಂಡುಬಂದಿದೆ. ಭಾರತವನ್ನ ಮಾರಾಟ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಅಮೆರಿಕದ ಮುಂದೆ ಭಾರತ ಶರಣಾಗಿದೆ ಅಂತ ಆರೋಪ ಮಾಡಿದ್ರು. ಆದರೆ ವಿಪಕ್ಷಗಳ ಆರೋಪವನ್ನ ಮೋದಿ ಸರ್ಕಾರ ಅಲ್ಲಗಳಿತಾ ಇತ್ತು. ಕೃಷಿ ಮತ್ತು ಡೈರಿ ಸೆಕ್ಟರ್ಗಳನ್ನ ತೆರೆದಿಡುವ ಪ್ರಶ್ನೆಯೇ ಇಲ್ಲ, ರೈತರ ಹಿತ ಕಾಪಾಡಿದ್ದೇವೆ ಅಂತ ಮೋದಿಯೇ ಹೇಳಿದ್ರು. ಆದರೂ ರಾಹುಲ್ ಗಾಂಧಿ ಆರೋಪ ಮಾಡ್ತಿದ್ರು. ಕೊನೆಗೆ ಶಂಕದಿಂದಲೇ ತೀರ್ಥ ಬಂದಿದೆ. ಟ್ರಂಪ್ ಸರ್ಕಾರದ ಫ್ಯಾಕ್ಟ್ ಶೀಟ್ನಲ್ಲಿ ಕೃಷಿ ಉತ್ಪನ್ನಗಳೇ ಇಲ್ಲ ಅನ್ನೋದು ಗೊತ್ತಾಗಿದೆ. ವಿಪಕ್ಷಗಳು ಸಂಸತ್ನಲ್ಲಿ ಆಕ್ರೋಶ ಹೊರಹಾಕಿದ್ವು. ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಅಖಿಲ ಭಾರತ ಕಿಸಾನ್ ಸಭಾ ಸೇರಿದಂತೆ ಹಲವಾರು ರೈತ ಸಂಘಟನೆಗಳು ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದವನ್ನ ಟೀಕಿಸಿ ಬಂದ್ ಮಾಡಿದ್ವು. ಆ ಹೋರಾಟ ಫಲ ನೀಡಲಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.